ಪರ್ಫೆಕ್ಟ್ ಆದಂಥ ಮೈಸೂರು ಬೋಂಡಾ ಬಜ್ಜಿನ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಮೊಸರನ್ನು ಹಾಕ್ಕೊಂಡು ಮೊಸರು ಮತ್ತು ಮೈದಾ ಕಂಪ್ಲೀಟಾಗಿ ಹೊಂದ್ಕೊಳ್ಬೇಕು. ಆ ರೀತಿ ಕೈಯಲ್ಲೇ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ನಿಮಿಷಗಳ ಕಾಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದೇ ಬೌಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಈ ರೀತಿ ಸ್ವಲ್ಪನೇ ಕಲಿಸ್ಕೊಳ್ತಾ ಹೋಗೋಣ. ನಾವು ಕಂಪ್ಲೀಟಾಗಿ ಮೊಸರನ್ನ ಹಾಕ್ಕೊಂಡ್ರೆ ತುಂಬಾ ಹುಳಿ ಹುಳಿ ಅನಿಸುತ್ತೆ. ಹೋಟೆಲ್ಗಳಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಅಂಗಡಿಯಲ್ಲಾಗಿರ್ಬೋದು, ಕಂಪ್ಲೀಟಾಗಿ ಮೊಸರನ್ನ ಬಳಸೋದಿಲ್ಲ ಸ್ನೇಹಿತರೆ. ಇದೇ ರೀತಿ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಾಂದರೆ ತುಂಬಾ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಚಿಟಿಕೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಥರ ಮೇಲಿಂದ ತಳಗಿಂದ ಮೇಲೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಹಿಟ್ಟಲ್ಲಿ ಗಾಳಿ ತುಂಬಿಕೊಳ್ಬೇಕು, ಆ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಮೇಲಿಂದ ತಳಗಿಂದ ಮೇಲೆ ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಇದು ಅತಿ ಅಷ್ಟೊಂದು ಗಟ್ಟಿನೂ ಅಲ್ಲ, ಅಷ್ಟೊಂದು ಅಳಕನೂ ಅಲ್ಲ, ಆ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಭಾಳ ಮೆದುನೂ ಆಗಬಾರ್ದು ಹಿಟ್ಟು, ಸ್ವಲ್ಪ ಗಟ್ಟಿಯಾಗಿದ್ದರೂ ಪರವಾಗಿಲ್ಲ. ಇದನ್ನು 1 ಅವರ್ ಆದರೂ ಕೂಡ ನಾವು ಮ್ಯಾರಿನೇಟ್ ಆಗಿ ಬಿಡಬೇಕಾಗುತ್ತೆ. ಇವಾಗ 1 ಅವರ್ ಆದಮೇಲೆ ಎಣ್ಣೆ ಕಂಪ್ಲೀಟಾಗಿ ಕಾದ್ಮೇಲೆ ಈ ರೀತಿ ಒಂದೊಂದೇ ಬೋಂಡಾನ ಎಣ್ಣೆಯಲ್ಲಿ ಬಿಟ್ಟರೆ ಸಾಕು. ಇಲ್ಲಿ ಪ್ಯೂರ್ ಕಡಲೆ ಎಣ್ಣೆನೇ ಬಳಸ್ತಾ ಇದ್ದೀನಿ. ಈ ರೀತಿ ಬೋಂಡಾ ಹಿಟ್ಟನ್ನು ಬಿಟ್ಟಾದಮೇಲೆ ಇದನ್ನು ಚೆನ್ನಾಗಿ 2 ಸೈಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡಿಕೊಂಡು ಈ ರೀತಿ ಬಣ್ಣ ಬರಬೇಕು. ಈ ರೀತಿ ಬಂದರೆ ನಮ್ಮ ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಬೋಂಡಾ ರೆಸಿಪಿ ರೆಡಿಯಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೋಡ್ಬೋದು ಇವಾಗ ಕಂಪ್ಲೀಟಾಗಿ ಯಾವ ರೀತಿ ಒಳಗಡೆ ತೂತ ಬಂದಿದೆ ಗೋಲಿ ಬಜ್ಜಿ ಅಂತ. ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಸ್ನೇಹಿತರೆ ಯಾವ ರೀತಿ ಬಂತು ಅಂತ.